ಕಾಟೇರ ಸಿನಿಮಾ ರಿಲೀಸ್ ಆಗಿದೆ 50 ದಿನಗಳನ್ನು ಪೂರೈಸಿದ್ರೆ ಆದರೆ ಟೈಟಲ್ ವಿಚಾರ ಮಾತ್ರ ಸಾಕಷ್ಟು ವಿವಾದಗಳಿಗೆ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ದರ್ಶನ್ ಮತ್ತೆ ಉಮಾಪತಿಯವರ ನಡುವೆ ಒಂದು ವಾಗ್ವಾದ ನಡೆದಿರುವಂತದ್ದು. ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಡಕ್ಕೆ ನಿರ್ಮಾಪಕರಾದಂತಹ ಉಮಾಪತಿಯವರೇ ನಮ್ಮ ಜೊತೆಗಿದ್ದಾರೆ. ಅವನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಾಟೇರ ಅನ್ನುವಂಥದ್ದು ಸಿನಿಮಾ ರಿಲೀಸ್ ಆಗಿದೆ, 50 ದಿನಗಳನ್ನು ಪೂರೈಸಿದೆ. ಆದ್ರೆ ಕಾಟೇರ ಟೈಟಲ್ ನೀವು ಕೊಟ್ಟಿರೋದು ಅಥವಾ ಕತೆ ನೀವು ಕೊಟ್ಟಿರೋ ವಿಚಾರವನ್ನ ನೀವು ಹೇಳ್ಕೊಂಡಿದ್ರಿ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಬ್ಲಿಕ್ ಪ್ಲೇಸ್ ಅಲ್ಲಿ ಏಕವಚನದಲ್ಲಿ ದರ್ಶನ್ ಅವರು ಮಾತಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಅವರೇ ಜವಾಬ್ದಾರರು, ಯಾಕಂದ್ರೆ ನಾನು ಜವಾಬ್ದಾರನಾಗಕ್ಕಾಗತ್ತಾ? ಯಾರ್ಯಾರ ಬಗ್ಗೆ ಬೇಕಾದ್ರೂ ಸಿಂಗ್ಯುಲರ್ ಆಗಿ ಮಾತಾಡ್ಬೋದು. ಸೊ ಅವರು ಮಾತಾಡಿದ್ದಾರೆ, ಏನ್ ಮಾಡಕ್ಕಾಗ್ತದೆ? ಸ್ವಲ್ಪ ಬೇಜಾರಾಗ್ತದೆ. ಆಮೇಲೆ ಬಿಡಪ್ಪ, ಯಾರೇನ್ ಬೇಕು ಅನ್ಕೊಳ್ಳಿ. ಇವಾಗ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಏನೋ ಅಂತಾರೆ. ನಮ್ ಗುರಿ ಮುಟ್ಟದ್ ನೋಡ್ಬೇಕು ನಾವು. ಏನೋ ಅಲ್ಲ ಅವನ ಹತ್ರ ಜಗಳ ಆಡ್ಕೊಂಡು ಕುತ್ಕೊಳಕ್ ಆಗ್ತದ? ದಾರಿಯಲ್ಲಿ ಏನೋ ಆಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ಒಂದು ಅವ್ರು ಸೋಲ್ಬೇಕಿಲ್ಲ ನಾವು ಸೋಲ್ಬೇಕು. ನಾನಿಲ್ಲ ನಾನ್ ಹೆಚ್ಚು ನೀನ್ ಹೆಚ್ಚು ಅಂತ ನಿಂತ್ಕೊಂಡ್ರೆ ನಾವು ಗುರಿ ತಲುಪೋಕ್ಕಾಗಲ್ಲ ಅಷ್ಟೇ. ಸರ್, ಒಂದು ವೇದಿಕೆಯಲ್ಲಿ ಸಾಕಷ್ಟು ಜನ ಸೇರುವಂತಹ ಒಂದು ವೇದಿಕೆ, ಸಾಕಷ್ಟು ಪ್ರೇಕ್ಷಕರು ನೋಡ್ತಾರೆ, ನಿಮ್ಮ ಅಭಿಮಾನಿಗಳು ಇರ್ತಾರೆ, ಅವರ ಅಭಿಮಾನಿಗಳು ಇರ್ತಾರೆ. ಇದೆಲ್ಲೋ ಒಂದ್ ಕಡೆ ನೆಗೆಟಿವಿಟಿಗೆ ಕಾರಣ ಆಗ್ತಾ ಇದೆಯಲ್ವಾ ಅಂತ? ಅದು ಅವ್ರ ಯೋಚನೆ ಮಾಡ್ಬೇಕು ಮೇಡಮ್, ನಾನು ಯೋಚನೆ ಮಾಡುವಂತ ಪ್ರಮೇಯ ಇಲ್ಲ. ಯಾಕಂದ್ರೆ ನನ್ನ ಕಡೆಯಿಂದ ಯಾವತ್ತೂ ಅಷ್ಟೇ ಅಗೌರವದಿಂದ ಪದ ಬಳಕೆ ಇರ್ಬೋದು ಅಥವಾ ಮಾತುಗಳಲ್ಲಿ ಆ ಕಮಾಂಡಿಂಗ್ ನಾನು ಯಾವತ್ತೂ ಇಟ್ಕೊಂಡಿದ್ದೀನಿ. ಯಾರ ಬಗ್ಗೆನೂ ಅಷ್ಟೇ ಲೂಸ್ ಸ್ಟಾಕ್ ಮಾತಾಡಿ ಇಲ್ಲ ಏನೋ ಸಮಯ ಸಂದರ್ಭ ಸರಿ ಇಲ್ಲ ಮಾತಾಡ್ಬಿಟ್ಟೆ ಬಿಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಇವತ್ತಿಗೂ ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಮಾಡಿರೋದನ್ನ ನಾನು ಹೇಳಿದ್ದೀನಿ, ಸಿಂಪಲ್. ಅದೇನು ನಾನು ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ. ಒಬ್ರು ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡ್ತಾರೆ, ನೀವು ಮಾಡಬೇಕಾಗಿತ್ತು ನೋಡಿ, ನಿಮ್ಗೆ ಹಿಂಗೆ ಅನ್ಯಾಯ ಮಾಡ್ಬಿಟ್ರು ಅಂತ. ನಾನು ಹೇಳ್ತೀನಿ, ಬಿಡಿ ಬ್ರದರ್, ನಮ್ಮ ಮನೆ ಬರದಲ್ಲಿ ಬರ್ದಿರ್ಲಿಲ್ಲ, ಆಗ್ಲಿಲ್ಲ. ಅದು ಏನಾಗುತ್ತೆ, ಮಾತಾಡ್ತಾ ಮಾತಾಡ್ತಾ ಕ್ಯಾಮ್ರಾ ಆನ್ ಮಾಡಿದಾಗ ಅವ್ರೇನ್ ಮಾಡ್ತಾರೆ, ಬ್ರದರ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ, ಇದೊಂದು ಚರ್ಚೆ ಆಗ್ತಾ ಇದೆ. ನಾನು ಅಷ್ಟು ಮಾತಾಡ್ತೀನಿ. ಬಿಟ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋಂಥದ್ದು ಕಾಟೇರ ನಂದು ಅಂತ ನಾನು ಯಾವತ್ತಾದ್ರೂ ಹೇಳ್ಕೊಂಡಿದ್ದೀನಿ? ಇದರಲ್ಲಿ ನಂದು ಒಂದು ಪಾತ್ರ ಆಯ್ತು ನಾನು ಹೇಳಿದ್ದೀನಿ. ತಪ್ಪೇನಿದೆ? ಏನಿದೆ ಮೇಡಮ್ ತಪ್ಪು? ನನ್ನ ಸಿನಿಮಾ ಉಪಾಧ್ಯಕ್ಷ ಗೆದ್ದಿದೆ, ರಾಬರ್ಟ್ ಗೆದ್ದಿದೆ, ಹೆಬ್ಬುಲಿ ಗೆದ್ದಿದೆ, ಮದಗಜ ಗೆದ್ದಿದೆ ಅಂದ್ರೆ ಅದರಲ್ಲಿ ಪೋಸ್ಟರ್ ಹಾಕೋನಿಂದನೂ ಗೆದ್ದಿದೆ ಸಿನಿಮಾ. ಅವ್ನು ಕರೆಕ್ಟ್ ಜಾಗದಲ್ಲಿ ಪೋಸ್ಟರ್ ಹಾಕದೆ ಹೋದ್ರೆ ಸಿನಿಮಾ ಎಲ್ಲಿಂದ ಗೆಲ್ತದೆ? ಜನಕ್ಕೆ ಎಲ್ಲಿಂದ ಹೋಗಿ ಇದಾಗ್ತದೆ? ಮಾಧ್ಯಮದವರು ನೀವು ನಮ್ಮ ಸಿನಿಮಾ ಆದಾಗ, ನಮ್ಮ ಸಿನಿಮಾಗಳಾದಾಗ ನೀವು ತೋರಿಸದೆ ಹೋದ್ರೆ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ? ಇಂಥ ಸಿನಿಮಾ ಇಂಥ ಟೈಮಲ್ಲಿ ಬರ್ತದೆ. ನೀವು ಹೇಳ್ತೀರಾ ಉಮಾಪತಿ ಗೆಲುವಲ್ಲಿ ನಮ್ ಕೊಡುಗೆ ಇದೆ ಅಂತ. ನಾನು ನಿಮ್ಮ ಹತ್ರ ಜಗಳ ಮಾಡೋಕ್ಕಾಗತ್ತಾ? ನೀವು ತೋರಿಸಿದಕ್ಕೆ ತಾನೇ ನನ್ನ ಸಿನಿಮಾ ಗೆದ್ದಿದೆ. ರಿಪೋರ್ಟ್ ಚೆನ್ನಾಗಿದ್ರೆ ಸಿನಿಮಾ ನಿಲ್ಲುತ್ತೆ. ಚೆನ್ನಾಗಿ ಇಲ್ಲದೆ ಹೋದ್ರೆ ಅಟ್ಲೀಸ್ಟ್ ಥಿಯೇಟರ್ ತನಕ ಬರೋದಕ್ಕೆ ನಿಮ್ ಕೊಡುಗೆ ಇದ್ದೇ ಇರುತ್ತಲ್ವಾ? ಪೋಸ್ಟರ್ ಹಾಕೋರ್ ಕೊಡುಗೆ ಇದ್ದೇ ಇರುತ್ತಲ್ವಾ? ನಾನು ನನ್ನ ಸಿನಿಮಾ ನಾನು ಮಾತಾಡಿದ್ರೆ ಆಗ್ತದ? ಸರಿನಾ ಅದು ಹೇಳಿ? ಹಂಗೆ ಸರ್, ಎಲ್ಲೊಂದು ಹೇಳ್ತೀರಿ, ನಿರ್ಮಾಪಕರಂದ್ರೆ ಅನ್ನದಾತರು ಅಂತ ಒಂದು ಮಾತಿತ್ತು ಹಳೆಯದು. ಬಟ್ ತಗಡು ಅನ್ನುವಂಥದ್ದು ಎಲ್ಲೋ ನೋವು ಕೊಡ್ತು ಅಂತ ನೀವು ಇದೇ ವಿಸ್ತಾರ ನ್ಯೂಸ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತೀರಾ. ನಿಮ್ ಬೇಸರ ಆಗಿದೆಯಾ ಸರ್? ಆಯ್ತು, ಆಮೇಲೆ ಬಿಡಪ್ಪ, ಯಾರು ಏನೇನೋ ಅಂದಾಗ್ಲೂ ನಾನು ಬೇಜಾರು ಮಾಡ್ಕೊಂಡಿಲ್ಲ ಮೇಡಮ್. ಯಾಕಂದ್ರೆ ನಾನು ಯಾವತ್ತು ಗುಂಪು ಕಟ್ಕೊಂಡು ಎಲ್ಲೂ ಹೋಗಲ್ಲ. ಆಮೇಲೆ ನಾನು ಯಾವತ್ತು ಏನು ಸಾಯಂಕಾಲದ ಹೊತ್ತು ಯಾವ ಟೇಬಲಲ್ಲೂ ಕುತ್ಕೋಬೇಕಾಗಿಲ್ಲ. ಸೊ ಹಂಗಾಗಿ ನಾನು ಕೇರು ಮಾಡಕ್ ಹೋಗಲ್ಲ. ನನ್ನ ಕೆಲಸ ಆಯ್ತಾ, ನಾನು ಮನೆಗೆ ಹೋಗ್ತೀನಿ, ನನ್ನ ಕುಟುಂಬದ ಜೊತೆಲಿ ಇರ್ತೀನಿ. ಇವತ್ತಿಗೂ ನಾನು ಹೇಳಲ್ವಾ, ಸಾವುಕಾರ್ತನ ಅನ್ನೋದು ದುಡ್ಡಿದ್ರೆ ಸಾವುಕಾರ್ತನ, ಗೆದ್ರೆ ಸಾವುಕಾರ್ತನ ಅಲ್ಲ. ನಾವು ಮನೆಗೆ ಹೋದಾಗ ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನ ಗೌರವ ಕೊಟ್ಟು ನಮ್ಮನ್ನ ನಡೆಸ್ಕೊಂಡ್ರೆ ಸಾಕು. ನಮ್ಮ ತಾಯಿ ನೋಡಪ್ಪ ನನ್ನ ಆಶೀರ್ವಾದ ನಿನಗಿದೆ ಅಂತ ಆಶೀರ್ವಾದ ಮಾಡ್ತಾರಲ್ಲ, ಅದೇ ಸಾವುಕಾರ್ತನ. ಸೊ ನಾವು ಅದ್ರಲ್ಲಿ ತೃಪ್ತಿ ಪಡುವಂತ ವ್ಯಕ್ತಿಗಳು. ಸೊ ಯಾರೋ ಏನೋ ಬೈದಾಗ ಏನ್ ಮಾಡಕ್ಕಾಗ್ತದೆ? ಏನೋ ಅವ್ರಿಗೆ ಬೇಜಾರಾಗಿರ್ಬೋದೇನೋ ಮಾತಾಡಿದಾರೆ ಅಷ್ಟೇ. ಇದ್ರ ಜೊತೆಗೆ ಒಂದು ಮಾತು ಹೇಳ್ತೀರಾ, ಬಾಸ್ ಬಾಸ್ ಅಂತ ಹೇಳ್ಕೊಂಡಿದ್ದವರು ಸಂಜೆ ಹೊತ್ತು ನನಗೆ ಕಾಲ್ ಮಾಡ್ತಾ ಇದ್ರು ಅಂತ. ಏನ್ ಸರ್ ಫ್ಯಾಕ್ಟ್ ಅದು? ಇದೇ ವಿಸ್ತಾರ ನ್ಯೂಸ್ ಜೊತೆ ಅಂದ್ರೆ ಫ್ಯಾಕ್ಟ್ ಅಂದ್ರೆ ಇವಾಗ ನಾನು ಹೇಳ್ತಾ ಇರೋದು ಇಷ್ಟೇ. ಬೆಳಗ್ಗೆ ಎಲ್ಲ ಬಿಸಿ ಇರ್ತೀವಿ, ಸಾಯಂಕಾಲ ಯಾವ್ದೋ ಒಂದು ಲೀಜರ್ ಟೈಮ್ ಕುತ್ಕೋತೀವಿ. ಸೊ ಅವ್ರು ಯಾರೋ ಮೋಸ್ಟ್ಲಿ ಅಕ್ಕಪಕ್ಕದಲ್ಲಿರೋರು ಮೋಸ್ಟ್ಲಿ ಫೋನ್ ಮಾಡಿ ನಮಗ್ ಬೈತಾರೆ ಅಂತ ಏನಾದ್ರು ಹೇಳಿರ್ಬೋದೇನೋ ಗೊತ್ತಿಲ್ಲ. ಬಟ್ ನಾನು ಇವತ್ತಿಗೂ ಹೇಳ್ತಾ ಇರೋದಿಷ್ಟೇ, ನಾನು ದೇವ್ರ ನಂಬಿರುವಂತ ವ್ಯಕ್ತಿ, ಧರ್ಮ ಕರ್ಮ ನಂಬಿರುವಂತ ವ್ಯಕ್ತಿ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು, ನಾವು ಆ ಕಾಟೇರ ಟೈಟ್ಲು ಈ ಸಿನಿಮಾಕ್ ಮಾಡಿದ್ದಲ್ಲ, ಬೇರೆ ಸಿನಿಮಾಕ್ ಮಾಡಿದ್ದಂತ ಟೈಟ್ಲ್ ಅದು. ಅದಾದ್ಮೇಲೆ ಕತೆಗೆ ನಾವೆಲ್ಲ ಒಟ್ಟು ಕುತ್ಕೊಂಡು ಈ ಕತೆ ಮಾಡಬೇಕು ಅಂದಾಗ ಪ್ರಾರಂಭ ಆಗಿದ್ದೆ ಫಸ್ಟ್. ಅದೇನೋ ಹೇಳ್ತಾರಲ್ಲ, ಒಂದು ಮನೆ ಕಟ್ಟಬೇಕಾದ್ರೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಟ್ಟವನು ನಾನು. ನನ್ನ ಕೊಡುಗೆ ಅದರಲ್ಲಿತ್ತು. ಅದನ್ನು ನಾನು ಎಲ್ಲೂ ಹಗುರವಾಗಿ ನಾನು ಹೇಳಿಲ್ಲ, ತುಂಬಾ ಖುಷಿಯಿಂದ ನಾನು ಹೇಳಿದೆ. ಬಟ್ ಅದನ್ನ ಇವ್ರು ಬೇರೆ ರೀತಿ ಅರ್ಥ ಮಾಡಿಕೊಂಡು ಇವತ್ತು ಕಾಟೇರ ನಂದು, ರಾಬರ್ಟು ನಂದು, ತಗಡು, ಗುಮ್ಮೋದು, ಇಲ್ಲಿ ಎಲ್ಲರಿಗೂ ಗುಮ್ಮೋ ಶಕ್ತಿ ಇದೆ. ಆದರೆ ನಮಗೆ ಆ ಲಿಸ್ಟಲ್ಲಿ ಇಲ್ಲ. ಅವರು ತಲೆಯಲ್ಲಿ ಇಟ್ಕೊಳ್ಳಿ, ಅವ್ರಿಗೆ ಹೆಂಗ್ ಗುಮ್ಮೋ ತಾಕತ್ತಿದೆ, ಈ ಉಮಾಪತಿ ಗುಮ್ಮೋ ತಾಕತ್ತಿದೆ. ಯಾಕಂದ್ರೆ ನಾನು ಇಲ್ಲಿ ಹುಟ್ಟು ಇಲ್ಲಿ ಬೆಳೆದಿರೋನು, ಎಲ್ಲಿಂದನೋ ಬಂದಿರೋನಲ್ಲ. ಅದು ಬಿಟ್ಟು ನಾನೊಬ್ಬ ಪ್ರತಿಷ್ಠಿತ ಕುಟುಂಬ, ಪ್ರತಿಷ್ಠಿತ ಸಮುದಾಯದಲ್ಲಿ ಹುಟ್ಟಿರೋ ವ್ಯಕ್ತಿ. ಯಾವುದೇ ಕಾರಣಕ್ಕೂ ನನಗೆ ಸಮಸ್ಯೆಗಳು ಬಂದಾಗ ಬೆನ್ನು ತೋರಿಸೋ ವ್ಯಕ್ತಿ ಅಲ್ಲ. ಗುಮ್ಮೋದು ಮಾಡೋದು, ಯಾರು ಗುಮ್ಮಿದ್ರು 2 ವರ್ಷ ನೀವೇ ನೋಡಿದಿರಿ.
ಸೊ ನಾನೇನಾದ್ರು ಗುಮ್ಮಿಸ್ಕೊಂಡ, ಅವ್ರೇನು ಓರಿನ ನಾನೇನು ಗುಮ್ಮಿಸ್ಕೊಳಕ್ಕೆ. ಸೊ ಪದಗಳು ಬಳಸ್ಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಬಳಸ್ಬೇಕಾಗ್ತದೆ. ಯಾರೋ ಖುಷಿ ಪಡ್ತಾರೆ, ಮಾಡ್ತಾರೆ, ಹೌದು ಖುಷಿ ಪಡೋರು ಇದ್ದಾರೆ, ಬಟ್ ಅದೇ ರೀತಿ ಸರಿ ತಪ್ಪು ಅಂತ ಮಾತಾಡೋರು, ಚರ್ಚೆ ಮಾಡೋರು ಇದ್ದೇ ಇರ್ತಾರೆ. ಯಾಕಂದ್ರೆ ಕೆಲವೊಂದಷ್ಟು ಇವಾಗ ನನಗೆ ಬೇಕಾದಷ್ಟು ಜನ ಫೋನ್ ಮಾಡಿದ್ರು, ಮಾತಾಡಬಾರ್ದಾಗಿತ್ತು ಈ ಥರ. ಅಂದರೆ ಏನೇ ಇದ್ರೂ ಅದನ್ನು ಹೇಳೋ ರೀತಿ ನೀತಿ ಇದೆ. ಬಟ್ ಆ ಸ್ಥಾನಮಾನಕ್ಕೆ ಹೋದಾಗ ನನ್ನ ಅವ್ರ ಅಭಿಮಾನಿಯಾಗಿ ಇದನ್ನು ನಾನು ಒಪ್ಪಲ್ಲ, ತಲೆ ಕೆಡಿಸ್ಕೋಬೇಡಿ, ನೀವು ಏನು ನೇರವಾಗಿರ್ತೀರ ನೀವು ಹಂಗೆ ಇರಿ ಅಂತ. ಸೊ ಯಾರೋ ನನಗೆ ಹೇಳ್ಬಿಟ್ರು ಅಂತ ಇದ್ದಂಗೆ ಅದು ಸರಿ ತಪ್ಪು ಅಂತ ನಾನು ಹೇಳೋಕ್ಕಲ್ಲ. ಬಟ್ ನನಗೆ ಪರ್ಸ್ನಲಿ ಅವ್ರ ಸ್ಥಾನಮಾನಕ್ಕೆ ಅಲ್ಲ ಅದು ಪದ. ಸರ್, ರಾಬರ್ಟ್ ತನಕ ತುಂಬಾ ಚೆನ್ನಾಗಿದ್ರಿ, ನೀವೇ ಹೇಳಿದ್ರಿ, ಅವ್ರ ಕತೆ ಹೇಳಿದ್ದಕ್ಕೆ ಸಿನಿಮಾ ಮಾಡಕ್ ರೆಡಿ ಆದೆ ಅಂತ ಅನ್ನೋ ಮಾತನ್ನು ನೀವೇ ಹೇಳಿದ್ರಿ. ಬಟ್ ಅದಾದ್ಮೇಲೆ ಏನಾಯ್ತು? ಇದು ಆಕ್ಚುಲಿ ಟೈಟಲ್ ವಿಚಾರ ಅಲ್ಲ, ಇದ್ರ ಹಿಂದೆ ಸಾಕಷ್ಟು ವಿಚಾರಗಳಿರತ್ತೆ. ಯಾವ ಕಾರಣಕ್ಕೆ ಈ ರೀತಿ ಹೇಳಿರಬಹುದು ಅಂತ ಗೊತ್ತಿಲ್ಲ ಮೇಡಮ್ ನನಗೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಮ್ಮ ದಿನಬಳಗ ಆದ್ರೆ ಬರೀ ಸಿನಿಮಾ ಮಾತ್ರ ನಮ್ಮ ಜೀವನ ಅಲ್ಲ, ಬೇಕಾದಷ್ಟು ಕೆಲಸಗಳಿದಾವೆ, ಮತ್ತೆ ರಾಜಕೀಯದ ಕೆಲಸಗಳಿದಾವೆ, ಕಾನ್ಸ್ಟಿಟ್ಯೂನ್ಸಿ. ದಿನಬಳಗಾದ್ರೆ ನಮ್ಮ ಮನೆ ಹತ್ರ ಹಣ ನೀರು ಬರ್ತಾ ಇಲ್ಲ, ಇಲ್ವೆಲ್ಲ ಬಾತ್ರೂಮ್ ಕಟ್ಕೊಂಡಿದೆ, ಎಲ್ಲದೂ ಬರ್ತದೆ. ಸೊ ನನ್ನ ಬಿಸ್ನೆಸ್ದು ಬರ್ತದೆ, ನಾನು 1,000 ರೂಪಾಯಿ ವ್ಯವಹಾರನೂ ಮಾಡ್ತೀನಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರನೂ ಮಾಡ್ತೀನಿ. ಸೊ ಹಾಗಾಗಿ ಆ ಬ್ಯುಸಿಯಲ್ಲಿ ನನಗೆ ಇವೆಲ್ಲ ತಲೆಗೆ ಬರೋದು ಇಲ್ಲ. ಅವರು ಭಾಳ ಪುರ್ಸೊತ್ತಾಗಿ ಕೂತಾಗ ಯಾರೋ ಏನೋ ಹೇಳಿರಬೇಕು, ಹಂಗಾಗಿ ಮಾತಾಡಿದ್ದಾರೆ. ಸೊ ಅದಕ್ಕೆ ನಾನು ಜವಾಬ್ದಾರನಾಗಕ್ಕಾಗಲ್ಲ, ನನ್ನ ಬ್ಲೇಮು ನಾನು ತಗೊಳಕೋಲ್ಲ. ಏನಿದೆ ಸತ್ಯ ನಾನು ಮಾತಾಡಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೆ ಹೋದ್ರು ಅಂತ, ಹಂಗಾಯ್ತು ಕತೆ. ಸರ್, ಇದನ್ನ ಹೀಗೆ ಮುಂದುವರಿಸುವ ಬದಲು ದರ್ಶನ್ ಅವರು ಮತ್ತೆ ನೀವು ಕೂತು ಬಗೆಹರಿಸಬಹುದು, ಮಾತುಕತೆ ಮಾಡಬಹುದು. ಮುಂದಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಇನ್ನೊಂದು ನಿಮ್ ಜೊತೆಯಾಗಿ ಸಿನಿಮಾ ಕೂಡ ಮಾಡಬಹುದು. ಸೊ ಆ ತರ ಒಂದು ಪ್ಲಾನ್ ಮಾಡ್ಕೋಬಹುದಲ್ವಾ ಸರ್? ಹಿಂಗೆ ನಾವು ತಗಡುಗಳು ಮೇಡಮ್, ನಾವು ಸಿನಿಮಾ ಮಾಡಕ್ಕಾಗ್ತದ? ರಾಬರ್ಟ್ ಸಿನಿಮಾನು ಅವ್ರದ್ದೇ, ಟೈಟ್ಲು ಅವ್ರದ್ದೇ, ದುಡ್ಡು ಅವ್ರದ್ದೇ. ನಾವೆಲ್ಲ ಕೂಲಿ ಕೆಲಸ ಮಾಡಕ್ ಬಂದವ್ರು, ಕೂಲಿ ತಗೊಂಡ್ವಿ, ಮನೆಗೆ ಹೊರಟ್ವಿ ಅಷ್ಟೇ. ನಮ್ಮ ಕೆಲಸ ಏನ್ ಹೇಳಿ? ನಾವು ಈ ಚಪ್ಪಲಿಗಳಾಗಿ ಅವ್ರ ಮನೆ ತನಕ ಹೋಗ್ತೀವಿ, ಕೊನೆಗೆ ಮನೆ ಹೊರಗಡೆ ಉಳ್ಕೋತೀವಿ, ಅವ್ರು ಒಳಗಡೆ ಹೋಗ್ತಾರೆ. ನಾವು ಚಪ್ಪಲಿಗಳು ಮನೆ ಒಳಗಡೆ ಹೋಗಕ್ ಆಗ್ತದ ಹೇಳಿ? ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಗೌರವ ಇಲ್ಲದೆ ಇರೋ ಕಡೆ ನಾನು ಎಲ್ಲಾರ್ಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾವು ಬೇಕಾದ್ರೆ ಅಶ್ವಲ್ ಸಾಯಣ, ಗೌರವ ಇಲ್ಲದೆ ಇರೋ ಕಡೆ ನಮ್ಮ ಚಪ್ಪಲಿನೂ ಹೋಗ್ಬಾರ್ದು. ಒಂದು, ಭಗವಂತ ನಮ್ಮನ್ನು ಯಾರನ್ನೋ ಒಬ್ಬ ವ್ಯಕ್ತಿಗೆ ಅಂತ ಹುಡ್ಸಿಲ್ಲ, ನಮಗೆ ತಾಕತ್ತಿದ್ರೆ ನಾವು ಬದುಕ್ತೀವಿ. ನಾನು ರಿಯಲ್ ಹೀರೋ ಅಂತ ನಾನು ಮಾತಾಡೋಕ್ಕಲ್ಲ. ಬಟ್ ಯಾವುದೇ ಒಬ್ಬ ಜವಾಬ್ದಾರಿ ವ್ಯಕ್ತಿ ಆದವರು, ಎಂತೆಂಥ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು ನೋಡದೇ ಇರೋಂಥ ನೋಡದೇ ಇರೋಂಥ ಜೀವನನ. ಸೊ ನಾನೆಲ್ಲ ಯಾವ ಲೆಕ್ಕ ಹೇಳಿ? ಸೊ ನಾನು ಯಾವತ್ತೂ ಬಯಸೋದಿಷ್ಟೇ, ಯಾವತ್ತು ಲೈಫು ಕೊಟ್ಟಾಗ್ಲೂ ನಾವು ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು, ಸ್ವಲ್ಪ ಹೋದಾಗ್ಲೂ ನಾವು ತಗ್ಗಿ ಬಗ್ಗೆ ನಡಿಬೇಕಾಗ್ತದೆ. ಬಟ್ ಯಾರೋ ನಮ್ಮ ಟೈಮ್ ಚೆನ್ನಾಗಿದೆ, ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಇನ್ನೊಬ್ಬರನ್ನ ಹೀಯಾಳಿಸೋದಾಗ್ಲಿ, ಇನ್ನೊಬ್ಬರನ್ನ ಇದು ಮಾಡೋದಾಗ್ಲಿ, ನಾನು ಆ ಗೆಲುವೆ ನೋಡ್ಕೊಂಡೇ ಬಂದಿರೋದು ನಾನು. ಸೊ ತೊಂದರೆ ಇಲ್ಲ. 8/7/2017 ಈ ಟೈಟಲ್ ಅನ್ನ ನೀವು ಫಿಲಂ ಚೇಂಬರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋತೀರಾ. ಸೊ ಯಾವ ಕಾರಣಕ್ಕೆ ಆ ಟೈಟಲ್ ಅನ್ನ ನೀವು ರಿಜಿಸ್ಟರ್ ಮಾಡಿರ್ತೀರಾ? ಈ ಕಾಟೇರ ಅನ್ನುವ ಟೈಟಲ್ ಯಾಕೆ ಬಂದಿರುತ್ತೆ ನಿಮ್ಗೆ? ಅದು ಆಕ್ಚುಲಿ ಈ ಟೈಟ್ಲ್ ರೆಫರ್ ಮಾಡಿದೆ ದರ್ಶನ್ ಅವರು. ನಾನು ಹೇಳದ್ನಲ್ಲ, ಈಗಾಗಲೇ ಬೇರೆ ಸಿನಿಮಾಗೆ ಅಂತೇಳಿ ಈ ಟೈಟ್ಲನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದು. ಬಟ್ ಕಾರಣಾಂತರಗಳಿಂದ ಆ ತಂಡ ಮುಂದುವರಿಯಕ್ಕಾಗಲಿಲ್ಲ. ಕೊನೆಗೆ ಇವರು ಬರ್ತಾರೆ, ಇವಾಗ ಕಾಟೇರ ಡೈರೆಕ್ಟರ್ ಬರ್ತಾರೆ, ಅವಾಗ ಅದು ಮುಂದುವರಿತದೆ ಮೇಡಮ್. ಅವಾಗ ಯಾವುದೋ ಒಂದು ಮದಗಜ ಟೈಟ್ಲು ಅಂತ ಬಂದಾಗ ಮಹೇಶ್ ನನಗೆ ಮಿಸ್ಲೀಡ್ ಮಾಡ್ತಾರೆ, ನಾನು ಅನೌನ್ಸ್ ಮಾಡಿಬಿಡ್ತೀನಿ. ಅವಾಗ ಕುತ್ಕೊಂಡು ಮಾತುಕತೆ ಮಾಡಿ ಕೊನೆಗೆ ಆ ಟೈಟ್ಲು ಕೊಟ್ಟು ಇದು ತಗೊಳ್ಳೋದು ಅಂತೇನೋ ಆಗ್ತದೆ. ಹಂಗಾಯ್ತು. ಕೊನೆಗೆ ಟೈಟ್ಲು ಕೊಟ್ಟಿದ್ರು ಕೂಡ ಆ ಕಥೆಯಲ್ಲಿ ನಾನು ಟ್ರಾವೆಲ್ ಆಗಿದ್ನಲ್ಲ, ನಾನು ಫಸ್ಟ್ ಸಣ್ಣ ಪುಟ್ಟ ನನ್ನ ಕೂತ್ಕೊಂಡು ಕತೆ ಬರ್ಸೋಕೆ ನಾನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು. ಸರ್, ಇದೊಂದು ಬಾರ್ಟರ್ ಸಿಸ್ಟಮ್ ಅಲ್ಲಿ ಈ ಒಂದು ಟೈಟಲ್ ಎಕ್ಸ್ಚೇಂಜ್ ಆಗಿದೆ ಅಂತ ಫಿಲಂ ಚೇಂಬರ್ ಅಲ್ಲಿ ಹೇಳಿದ್ರು. ಸೊ ಅಧ್ಯಕ್ಷರು ಇದಕ್ಕೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ನೀವು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಾ ಅಥವಾ ಅದನ್ನ ರಾಮೂರ್ತಿ ಅವರಿಗೆ ಕೊಟ್ಟಿದ್ರಾ, ಹೇಗೆ ಅಂತ? ಹೌದೌದು, ಹಂಗೆ ಕೊಟ್ಟಿದ್ದು. ಕೊನೆಗೆ ಟೈಟ್ಲು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ, ನಾನು ತಗೊಳ್ಳಿಲ್ಲ. ಅಷ್ಟರಲ್ಲಿ ಏನೋ ವ್ಯತ್ಯಾಸಗಳಾಗ್ತದೆ ಅಷ್ಟೇ. ಆಯ್ತು, ಟೈಟ್ಲು ಬಾರ್ಟರ್ ಸಿಸ್ಟಮಲ್ಲಿ ಮಾಡ್ಕೊಂಡ್ವಿ, ಕತೆ ಏನು? ಸೊ ಅರ್ಥ ಮಾಡ್ಕೊಳ್ಳಿ, ಯಾರೋ 4 ಜನ ಅಕ್ಕಪಕ್ಕದಲ್ಲಿರೋರು ಹೇಳ್ತಾ ಇದ್ದಂಗೆ ಅವ್ರೇನು ಸಾಯೋವರೆಗೂ ಏನಿರಲ್ಲ. ಚೆನ್ನಾಗಿ ಹೋಗ್ಬೇಕಾರೆ ಎಲ್ಲ ಜೊತೆಲೇ ಬಾಸ್ 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 ಅಂತ ಜೈಕರ ಆಗ್ತಾರೆ. ಸ್ವಲ್ಪ ಹಂಗಾಗ್ತದೆ, ಜೀವನನೇ ಅದು. ಸಕ್ಕರೆ ಇರೋವರೆಗೂ ಇರುವೆ ಬರ್ತವೆ, ಸಕ್ಕರೆ ಖಾಲಿ ಆಯ್ತಾ ಇರುವೆಗಳಿರಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ಯಾವತ್ತೂ ಅಷ್ಟೇ. ಏನೋ ಅಂದರೆ ನಾವು ಏನಿದೆ ನಿಜ ಮಾತಾಡೋಕ್ಕೆ ಭಯ ಪಡಬೇಕಿಲ್ಲ, ಸುಳ್ಳು ಮಾತಾಡ್ಬೇಕಾದ್ರೆ ನಾನು ಭಯ ಪಡಬೇಕು. ಯಾವುದಾದ್ರೂ ಮಾಧ್ಯಮದಲ್ಲಿ ಇಲ್ಲ ನಾನು ಹೇಳಲೇ ಇಲ್ಲ, ಹೌದು ನಾನು ತಪ್ಪಾಗಿ ಮಾತಾಡೋದಂತ ಎಲ್ಲಾದರೂ ಹೇಳಿರೋದು ನಿದರ್ಶನ ಇದೆಯಾ ನಿಮ್ಮ ಹತ್ರ? ಹೌದು, ನಡೆದಿರೋದನ್ನೇ ನಾನು ಹೇಳಿದ್ದೀನಿ.
ನೀವು ತಗಡು ಅಂದ್ರೂ ಸರಿ, ಇನ್ನೊಂದು ಅಂದ್ರೂ ಸರಿ, ನಾನು ನಿಜಾನೇ ಮಾತಾಡ್ತೀನಿ. ಆಮೇಲೆ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಭಯಪಡೋ ವ್ಯಕ್ತಿನೂ ಅಲ್ಲ. ಯಾರೋ ಗುಮ್ತಾರೆ, ವಾಪಸ್ ನಿಂತ್ಕೊಳ್ಳೋ ತಾಕತ್ತಿರೋದಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ. ಯಾರೋ ಭಿಕ್ಷೆಯಲ್ಲಿ ಜೀವನ ಮಾಡ್ತಾ ಇಲ್ಲ ನಾನು. ನನ್ನ ಮನೆ ದುಡ್ಡು ತೊಗೊಂಬಂದು ನಾನು ಸಿನಿಮಾ ಮಾಡಿದ್ದೀನಿ. ನನಗೇನು ಇನ್ನೊಬ್ಬರ ಮನೆ ದುಡ್ಡಲ್ಲಿ ನಾನು ಸಿನಿಮಾ ಮಾಡುವಂಥ ಪ್ರಮೇಯ ಇಲ್ಲ. ಸೊ ಹಂಗಾಗಿ ಪದ ಬಳಕೆಯಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಇಲ್ಲದೆ ಹೋದ್ರೆ ಬೇರೆ ದಾರಿ ಇದೆ, ಬುದ್ಧಿ ಕಲ್ಸೋಕ್ಕಷ್ಟೇ. ಸೊ ತರುಣ್ ಸುಧೀರ್ ಅವರು ಹೇಳ್ತಾರೆ, ನಾನು ಕಥೆಯನ್ನ ಯಾರಿಗೂ ಹೇಳಲ್ಲ, ಬರೀ ಹೀರೋಗೆ ಹೇಳಿ ನಂತರ ಅದು ನಿರ್ಮಾಪಕರ ಬಳಿ ಹೋಗುತ್ತೆ ಅಂತ. ಹಂಗಿದ್ರೆ ಇದು ಹೇಗ್ ಸಾಧ್ಯ ಆಯ್ತು ಅಂತ ಹೇಳಿ? ಬಿಡಿ ಮೇಡಮ್, ಇವಾಗ ಒಳ್ಳೆ ಚೆನ್ನಾಗಾಯ್ತಲ್ಲ. ಅವ್ರವ್ರೆಲ್ಲ ಹೇಳ್ತಾರಪ್ಪ. ಅವತ್ತು ಸಮಸ್ಯೆಗಳು ಬಂದಾಗ ಯಾರ ಹತ್ರ ಬಂದ್ರಂತೆ ಅವರೆಲ್ಲ? ಲಕ್ನೋವಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು, ಯಾರು ನಿಂತ್ರ ಅವತ್ತು? ಇವತ್ತೆಲ್ಲ ಚೆನ್ನಾಗಿದೆ, ಚೆನ್ನಾಗಿರ್ಲಿ, ತೊಂದರೆ ಇಲ್ಲ. ಇವಾಗ ನಾನು ವಾದ ವಿವಾದ ಮಾಡ್ಕೊಳಕ್ ಹೋಗಲ್ಲ. ವಾಗ್ವಾದ ಅವರಿಂದ ಶುರುವಾಗಿರೋದು, ನನ್ನಿಂದ ಅಲ್ಲ. ಸೊ ತೊಂದರೆ ಇಲ್ಲ, ಅದಕ್ಕೆಲ್ಲ ಉತ್ತರ ಕೊಡೋ ಟೈಮ್ ಬರ್ತದೆ, ಉತ್ತರ ಕೊಡ್ತೀನಿ ನಾನು. ದರ್ಶನ್ ಅವರು ಉಪಾಧ್ಯಕ್ಷ ಸಿನಿಮಾ ಬಂದ ಸಂದರ್ಭದಲ್ಲೂ ಸಿನಿಮಾ ನೋಡಿ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಕಾಟೇರ ಸಿನಿಮಾದ ಬಗ್ಗೆ ನಿಮಗೂ ಒಳ್ಳೆ ಒಪಿನಿಯನ್ ಇದೆ. ಸೊ ಮುಂದೆ ಚಿತ್ರರಂಗದಲ್ಲಿ ಒಂದಾಗಬೇಕನ್ನೋದು ಪ್ರೇಕ್ಷಕರ ಒಂದು ಒಲವು ಕೂಡ. ಇದ್ರ ಬಗ್ಗೆ ನೋಡಿ, ಅವ್ರ ಬಗ್ಗೆ ಗೌರವ ಇದೆ. ಬಟ್ ನಾವು ಯಾವತ್ತೂ ಅಷ್ಟೇ ಸ್ವಾಭಿಮಾನ ಬಿಟ್ಟು ಬದುಕೋಕೆ ನಾನು ರೆಡಿ ಇಲ್ಲ. ನಾನು ಸಿನಿಮಾ ಅಲ್ಲಿ ದುಡಿಯೋದು ನಾನು ನೋಡ್ಬಿಟ್ಟಿದ್ದೀನಿ. ಬನ್ನಿ ಮೇಡಮ್, ನೀವು ಚೆನ್ನಾಗಿ ಹೇಳಿದ್ರಿ. ಇವತ್ತು ಎಲ್ಲೋ ಒಂದ್ ಕಡೆ ನಾವು ಮಾಡೋ ಬಿಸ್ನೆಸ್ ಎಲ್ಲ ದುಡ್ಡು ಹಾಕಿದ್ರೆ ಬೇಕಾದಷ್ಟು ಬರ್ತದೆ. ಬಟ್ ಸಿನಿಮಾ ನಮಗೆ ಕೊಟ್ಟಿರೋ ಸ್ಥಾನಮಾನಕ್ಕೆ ನಾವು ಸಿನಿಮಾ ಮಾಡ್ತಾ ಇದೀವಿ. ಇವತ್ತಿಗೂ ನೀವು ಎಲ್ಲಾ ಪ್ರೊಡ್ಯೂಸರ್ಗೂ ಹೋಗಿ ನೋಡಿ, ಹೇಳ್ತಾರಲ್ಲ 100 ಕೋಟಿ 200 ಕೋಟಿ ಮತ್ತೊಂದಿನೊಂದು. ನನ್ನ ಸಿನಿಮಾನೇ ತಗೊಂಡು 100 ಕೋಟಿ ಆಯ್ತು ಅಂದ್ರಪ್ಪ, ಅಕೌಂಟ್ಸ್ ತೆಗೆದು ನಾನೇ ಕೊಡ್ತೀನಿ. ನೀವೇ ಯೋಚನೆ ಮಾಡಿ. ಅಲ್ಲಿಗೆ ನೀವು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ, ಯಾರೋ ಒಬ್ಬ ವ್ಯಕ್ತಿಯಿಂದ ಸಿನಿಮಾ ನಿಲ್ಲಲ್ಲ. 10 ಜನ, 1000 ಜನ ಕಷ್ಟಪಟ್ಟರೆ ಮಾತ್ರ ಸಿನಿಮಾ ನಿಲ್ತದೆ. ಸೊ ಹಂಗಾಗಿ ದಯವಿಟ್ಟು ಒಂದು ಸಿನಿಮಾ ನನ್ನಿಂದ ಗೆಲ್ತು, ನನ್ನಿಂದ ಮಾಡ್ತು ಅಂತ ಯಾರು ಹೇಳೋ ಹಕ್ಕು ಯಾರಿಗೂ ಇಲ್ಲ. ಯಾರಿಗೂ ಬಂದು ಕತೆ ಹೇಳ್ಬೇಕಾದ್ರೆ ಸುಮ್ಮನೆ ಕತೆ ಹೇಳಲ್ಲ. ಲಾಭ ಇರೋದಕ್ಕೆ ಮಾಡ್ತಾರೆ. ಅವ್ರಿಗೆ 4 ಕಾಸು ನಮ್ಮಿಂದ ಸಿಗ್ತದೆ ಅಂದಾಗ ಮಾತ್ರ ಹೇಳ್ತಾರೆ. ಇರ್ಲಿ ಬಿಡಿ, ತೊಂದರೆ ಇಲ್ಲ. ಅವರೆಲ್ಲ ದೊಡ್ಡವರು. ಯಾವತ್ತೋ ಒಂದು ದಿವಸ ನಮ್ಮ ಲೆವೆಲ್ಗೆ ಇಳಿದಾಗ ನಾವು ಮಾತಾಡೋಣ ಬಿಡಿ. ಕೊನೆಯದಾಗಿ, ಈಗ ಅಂತ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಮುಂದೆ ಇದನ್ನ ಇಲ್ಲಿಗೆ ನಿಲ್ಲಿಸುವ ಪ್ರಯತ್ನ ಮಾಡ್ತೀರಾ ಅಥವಾ ಇದು ಹಿಂಗೆ ಮುಂದುವರಿಯುತ್ತಾ? ನಾನು ಯಾಕೆ ಮಾಡಲಿ? ಅವ್ರು ತಾನೇ ಮಾಡಬೇಕಾಗಿದ್ದವ್ರು. ನನ್ನ ಕಡೆಯಿಂದ ಪ್ರಾರಂಭ ಆಯ್ತಾ? ನಾನೆಲ್ಲಾದ್ರೂ ಅವಳನವಾಗಿ ನಾನು ಮಾತಾಡಿದ್ದೀನ? ಅಗೌರವದಿಂದ ಮಾತಾಡಿದ್ದೀನ? ನಾನು ಹಿಂದೆನೂ ಮಾತಾಡಿಲ್ಲ, ಮುಂದಕ್ಕೂ ಮಾತಾಡಲ್ಲ, ಇವತ್ತೂ ಮಾತಾಡಿಲ್ಲ. ಸೊ ಅವ್ರಿಗೆ ಬಿಟ್ಟಿದ್ದು. ಅವ್ರು ಬೆಳೆಸ್ತಾರೆ ಅಂದ್ರೆ ಸಂತೋಷ. ಐ ಆಮ್ ರೆಡಿ ಟು ಫೈಟ್. ಓಕೆ ಸರ್, ಥ್ಯಾಂಕ್ ಯು ಮಾಹಿತಿ ಹಂಚಿಕೊಂಡಿದ್ದಕ್ಕೆ. ನೋಡಿದ್ರಲ್ಲ, ಕಾಟೇರ ಟೈಟಲ್ ವಿಚಾರಕ್ಕೆ ಏನೆಲ್ಲ ಆಯಿತು, ಅದರ ಹಿಂದೆ ಏನೆಲ್ಲ ಆಗಿದೆ ಅನ್ನೋದನ್ನ ಇವತ್ತು ನಿರ್ಮಾಪಕರಾಗಿರುವಂತಹ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.